ಇನ್ನೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ, ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ರಾಜ್ಕುಮಾರ್ ಅವರೇ, ನೀವು ಗೋಕಾಕ್ ಚಳುವಳಿಯ ಸಂದರ್ಭದಿಂದ ಹಿಡಿದು ಇದುವರೆಗೂ ಕರ್ನಾಟಕ ಕಂಡ ಅನೇಕ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕನ್ನಡದ ಸಲುವಾಗಿ ವ್ಯವಹರಿಸುವಂಥ ಒಂದು ಸಂದರ್ಭ ಬಂದಿದೆ ನಿಮಗೆ. ಆ ಅನುಭವಗಳನ್ನು ಹೇಳಿ ಸರ್. ಕರ್ನಾಟಕದ ಮುಖ್ಯಮಂತ್ರಿಗಳು ಅಂದರೆ ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲು, ಕುಮಾರಸ್ವಾಮಿ, ಧರ್ಮ್ ಸಿಂಗು, ಹೀಗೆ ಹಲವು ದೇವೇಗೌಡರು, ಹೀಗೆ ಹಲವು ಮುಖ್ಯಮಂತ್ರಿಗಳ ಜೊತೆಗೆ ಕನ್ನಡದ ವಿಚಾರದಲ್ಲಿ ಅವ್ರನ್ನ ಸಂಪರ್ಕಿಸುವ ನಿಯೋಗಗಳ ನಾಯಕತ್ವ ವಹಿಸಿದ್ದೇನೆ, ಅಥವಾ ನಿಯೋಗಗಳ ಭಾಗವಾಗಿ ನಾನು ಇದ್ದೇನೆ. ದೇವೇಗೌಡರು ಅಂದರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಭೇಟಿಯಾಗಿರಲಿಲ್ಲ, ಅವರು ಸಂಸದರಾಗಿದ್ದಾಗ ಅವರೇ ನನ್ನನ್ನು ಭೇಟಿಯಾಗಿದ್ದರು. ಒಂದು ರಾಮಕೃಷ್ಣ ಹೆಗಡೆ ಅವರು ಸುಮಾರು ಜನವರಿ 10, 1983 ಅಧಿಕಾರ ವಹಿಸಿಕೊಂಡರು. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ಅದರಲ್ಲಿ ಆ ಆಡಳಿತ ವ್ಯವಸ್ಥೆ ಬದಲಾಗೋದಕ್ಕೆ ಕನ್ನಡ ಚಳವಳಿಯ ಪಾತ್ರವೂ ಕೂಡ ಇತ್ತು. ಅವರನ್ನು ನಾನು ನಿಯೋಗಗಳಲ್ಲಿ ಹಲವು ಸಲ ಭೇಟಿಯಾಗಿದ್ದೇನೆ. ಒಂದು, ಅವರು ವಿಶ್ವ ಕನ್ನಡ ಸಮ್ಮೇಳನವನ್ನು ಹೇಗೆ ಆಯೋಜಿಸಬೇಕು, ನಿಮ್ಮ ಸಲಹೆಗಳನ್ನು ಕೊಡಿ ಅಂಥೇಳಿ 1983ರಲ್ಲಿ ಕರೆದಿದ್ರು. ಗುಂಡೂರಾಯರು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಅವರು ಅಧಿಕಾರಚ್ಯುತರಾಗಿದ್ದರಿಂದ ಇವರು ಅದನ್ನು ಮುಂದುವರಿಸಬೇಕಾಗಿತ್ತು, ಕರೆದಿದ್ರು. ನಾನು ಸಾಹಿತಿಗಳ ಕಲಾವಿದರ ಬಳಗದ ಸ್ಥಾಪಕ ಸದಸ್ಯ ಮತ್ತು ಪದಾಧಿಕಾರಿಯಾಗಿದ್ದೆ. ಆ 8 ಜನರಲ್ಲಿ ನಾನು ಒಬ್ಬ. ಅಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಆಸನ ವ್ಯವಸ್ಥೆ ಹೆಂಗೆ ಮಾಡಿದ್ದು ಅಂದರೆ, ನಮ್ಮ ಸಾಹಿತಿಗಳ ಕಲಾವಿದರ ಬಳಗದ 7 ಜನಕ್ಕೆ ದೂರದಲ್ಲಿ ಮಾಡಿದರು, ನನಗೆ ಈ ಕಡೆ ಅನಂತಮೂರ್ತಿ, ಆ ಕಡೆ BV ಕಾರಂತು, ಇವರ ಮಧ್ಯದಲ್ಲಿ ಮಾಡಿದರು. ಕಾರಣ ಇಷ್ಟೇ, ರಾಜ್ಕುಮಾರ್ ಅಂತ ಪಟ್ಟಿಯಲ್ಲಿತ್ತು, ಅಣ್ಣ ಅವರು ಅಂದ್ಕೊಂಡ್ಬಿಟ್ಟು ನನಗೆ ಆ ಗುಂಪಿಂದ ಪ್ರತ್ಯೇಕ ಮಾಡಿಬಿಟ್ಟು ಇವರಿಬ್ಬರ ಮಧ್ಯೆ ಹಾಕಿಬಿಟ್ಟಿದ್ರು. ಆಮೇಲೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರಿಂದ ಪ್ರಾರಂಭ ಆಯಿತು, ಮುಖ್ಯಮಂತ್ರಿಗಳ ಎಡಗಡೆಯಿಂದ. ಬೆಳಗ್ಗೆ 10:30ಕ್ಕೆ ಪ್ರಾರಂಭ ಆಗಿದ್ದು, ಸಂಜೆ 5:30 ಆದ್ರೂ ಇನ್ನೂ ಸಭೆ ಮುಕ್ತಾಯ ಆಗಿರಲಿಲ್ಲ. ನಾನು 57ನೇವನು ಮಾತನಾಡಲಿಕ್ಕೆ. ಆಗ ಮುಖ್ಯಮಂತ್ರಿಗಳು ಬೆಳಗ್ಗೆಯಿಂದ ತಾಳ್ಮೆಯಿಂದ ಕೇಳಿದ್ರು. ನಾನು ತುಂಬ ಸಣ್ಣಕ್ಕಿದ್ದೆ, ನರಪೇತಲ ಥರ ಇದ್ದೆ. ಅವರು ಕಡತಗಳನ್ನು ನೋಡೋಕ್ಕೆ ಪ್ರಾರಂಭ ಮಾಡಿದ್ರು. ಬಹಳ ಎತ್ತರದ ಕಡತಗಳು ಬಂದು ಇತ್ತು ಮುಖ್ಯಮಂತ್ರಿಗಳು. ಆಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಾನು ಕೂಡ ನನ್ನ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ಬೇಕು ನಿಮಗೆ ಅಂತ ನಿಮ್ಮ ಆಹ್ವಾನದ ಮೇರೆಗೆ ಬಂದಿರೋದು. 56 ಜನದ ಕೇಳಿದ್ದೀರಿ, ಇನ್ನೊಂದು 8 ಜನ ಇದ್ದೀವಿ, ದಯವಿಟ್ಟು ತಾವು ಕೇಳಬೇಕು, ಕಡತವನ್ನು ಮುಚ್ಚಿಡಿ, ಲೇಖನಿಯನ್ನು ಕೆಳಗಿಡಿ ಅಂತಂದ್ಬಿಟ್ಟೆ. ನನ್ನ ಮಾತಿನ ಪಾರ್ಶ್ವ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿಲ್ಲ. ಈಗಿನ ಮುಖ್ಯಮಂತ್ರಿಗಳ ಥರ ಇದ್ದರೆ ಅನಂತರ ಬಂದವ್ರದ್ದು ನನ್ನನ್ನು ಅಲ್ಲಿಂದ ಹೊರಗಡೆ ಹಾಕ್ತಾ ಇದ್ರು. ಇದನ್ನು ಹೇಳೋದೇ ಬೇಡ, ಪಾಪ ಪಾಂಡುಗಾದ ಗತಿ ನನಗೂ ಆಗ್ತಾ ಇತ್ತು. ಆದರೆ ಅವ್ರ ತಕ್ಷಣ ಎಂಥ ಸಜ್ಜನಿಕೆ ಅವ್ರದ್ದು, ಹಿರಿತನ ಅಂತಂದರೆ, ಕಡತ ಮುಚ್ಚಿಟ್ಟು ಲೇಖನಿ ಕೆಳಗಡೆ ಇಟ್ಟು ಹೇಳಿ ಅಂತಂದರು. ಸರ್, ಯಾವ ಮನುಷ್ಯನಿಗಾಗಲಿ 10:30ಯಿಂದ 5:30ವರೆಗೂ ಕೇಳಿಸ್ಕೊಳ್ಳೋದಂದ್ರೆ ಎಲ್ಲ ಪುನರುಕ್ತಿ. ಹೌದು, ಅದೇ ಹೇಳಿದ್ದು, ಬೇರೆಯವರು ಬಿಟ್ಟಿದ್ದು ಹೇಳೋಣ ಅಂತಿಲ್ಲ. ನಾನು ಅಧಿಕಾರ ಅವ್ರು ವಹಿಸ್ಕೊಂಡಾಗ್ಲಿಂದ ಒಂದು 3 ತಿಂಗಳು, ಏಪ್ರಿಲ್ 16, 83ಕ್ಕೆ ಸಭೆ ಕರೆದಿದ್ದು. ಅವರನ್ನು ಗಮನಿಸಿದ್ದೆ, ನಾನು ಅಧ್ಯಯನ ಮಾಡಿದೆ. ಯಾವ ಮಾತು ಹೇಳಿದ್ರೆ ಅವ್ರು ಹೆಂಗೆ ಉತ್ತರ ಕೊಡ್ತಾರೆ. ಯಾಕಂದರೆ ತುಂಬ ಚಾಣಾಕ್ಷ ಮಾತಿನಲ್ಲಿ ಎಳೆದಾಕ್ಬಿಡ್ತಿದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮದು 8 ಹಕ್ಕೊತ್ತಾಯಿಗಳಿವೆ, ಅದನ್ನು ನಡೆಸಿದ ಮೇಲೆ
ಈಡೇರಿಸಿದ ಮೇಲೆ ವಿಶ್ವ ಕನ್ನಡ ಸಮ್ಮೇಳನ ಮಾಡಿ, ನಮ್ಗೆ ಅಡ್ಡಿ ಇಲ್ಲ ನೀವು ವಿಶ್ವ ಕನ್ನಡ ಸಮ್ಮೇಳನ ಮಾಡೋದು, ಆದರೆ ಇವೇನೂ ಆಗದೆ ಅದು ಮಾಡೋದು ಬೇಡ ಅಂತ ಒಂದೊಂದಾಗಿ ಈ ಥರ ಹೇಳಿದೆ. ಆಮೇಲೆ ಆಡಳಿತದಲ್ಲಿ ಕನ್ನಡವನ್ನು ಅನುಷ್ಠಾನ ಮಾಡಿ ತುಂಬ ಹಿಂದೆ ಬಿದ್ದಿದೆ, ಅದಕ್ಕೊಂದು ಸಮಿತಿಯನ್ನು ಮಾಡಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಮಾಡಿ ಅಂತಂದ ಕೂಡಲೇ ನೀವು ನನ್ನ ಹತ್ರ ಸ್ವಿಚ್ ಇಲ್ಲ, ಮಂತ್ರದಂಡ ಇಲ್ಲ ಅಂತ ಹೇಳಬಾರ್ದು, ಈ ಥರ ಮಾಡಿ ಪರಿಹಾರದ ಮಾರ್ಗಗಳಿವೆ ಅಂತಂದೆ. ಅವ್ರು ಹಿಂದೆ ಒಂದ್ಸಲಿ ಹೇಳಿದರು ಸ್ವಿಚ್ ಇಲ್ಲ, ಮಂತ್ರದಂಡ ಇಲ್ಲ ಅಂತ ಬೇರೆ ಕಡೆ. ನಾನು ಹೇಳಿದ ಕೂಡಲೇ ಅವರಿಗೆ ಇವ್ರು ಬೇರೆ ಟ್ರ್ಯಾಕಲ್ಲಿ ಅಂತ ಅಂದ್ಕೊಂಡ್ರು. ಪಾಪ ಕೇಳಿದ್ರು. ಇನ್ನು 8 ಜನ, ನಾನು ಆದಮೇಲೆ ಮತ್ತಿನ್ನು 7 ಜನ ಇದ್ದರು, ಅವರು ಮಾತಾಡಿದ್ರು. ಕೊನೆಯಲ್ಲಿ ಬೆಳಗ್ಗಿಂದ ಸಂಜೆವರೆಗೆ 64 ಜನರದಿತ್ತಲ್ಲ, ಆ 64 ಜನರ ಮಾತುಗಳ ಪೈಕಿ ನನ್ನ ಮಾತಿಗೆ ಉತ್ತರ ಕೊಟ್ಟರು ಅವರು. ಅವ್ರಿಗಷ್ಟು ನೇರವಾಗಿ ಹೇಳಿದ್ದು. ಮುಚ್ಚಿಡಿ ಅಂತ ಪ್ರಾಥಮಿಕ ಶಾಲಾ ಉಪಾಧ್ಯಾಯರು ಹೇಳಿದ್ರು ಕೇಳಲ್ಲ, ಕಾಲೇಜಲ್ಲಿ ಹೇಳಿದ್ರೆ ಉರುವೆ ಕೇಳಲ್ಲ. ಅದನ್ನು ಹೇಳಿದ್ದು ಅವರು ನನ್ನ ಮಾತುಗಳಿಗೆ ತುಂಬ ಉತ್ತರ ಕೊಟ್ಟು ಹೀಗೆ ಮಾಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ರು. ಆಮೇಲೆ ಹೆಗಡೆಯವರ ಮುಂದೆ ನಾನು ಮಾತನಾಡಿದ ಮೇಲೆ ಅನಂತಮೂರ್ತಿ ಕಾರಂತರು ಈ ಕಡೆ ಅಕ್ಕಪಕ್ಕ ಇದ್ರಲ್ಲ, ಅನಂತಮೂರ್ತಿಯವರು ನಮಗೂ ಹೀಗೆ ಹೇಳಬೇಕು ಅನ್ಸತ್ತಪ್ಪ, ಆದರೆ ಹೃದಯದಲ್ಲಿ ಬಂದಿರೋದು ನಾಲಿಗೆಯಲ್ಲಿ ಬರಲ್ಲ, ನಾವು ಏನೇನೋ ಆಸೆಗಳು ಇಟ್ಕೊಂಡಿರ್ತೀವಿ, ನೀವು ಈ ವಯಸ್ಸಲ್ಲಿ ಯಾವ ಆಸೆಗಳು ಇಟ್ಕೊಳ್ದೆ ಮುಕ್ತವಾಗಿ ಮಾತಾಡಿದ್ದೀರಿ ಅಂತ ಬೆಂತಟ್ಟಿದ್ರು. ಆಮೇಲೆ ಕಾರಂತರದು ಅಂಥ ಅವರು ಇದು ಕೊಡಲ್ಲ, ಪ್ರತಿಕ್ರಿಯೆಗಳು ಕೊಡಲ್ಲ. ಬೇರೆಯವರೆಲ್ಲ ಸಾಹಿತಿಗಳೆಲ್ಲ ಬಂದು ಮೆಚ್ಚಿದ್ರು, ಮಾಡಿದ್ರು. ಬಟ್ ಅನಂತಮೂರ್ತಿ ಮಾತ್ರ ತುಂಬ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ರು. ಇನ್ನೊಂದು ಸಲ ಹೆಗಡೆನ ಭೇಟಿ ಮಾಡಿದ್ದು ಅಂತಂದರೆ 86ರಲ್ಲಿ ಅವರು ಕೋಲಾರಕ್ಕೆ ಬಂದಿದ್ದಾಗ, ನಾನು ಬೆಂಗಳೂರಲ್ಲಿದ್ದೆ, ಕೋಲಾರಕ್ಕೆ ಬಂದಿದ್ದಾಗ ಅಲ್ಲಿ ನಮ್ಮ ಸವಿಗನ್ನಡ ಬಳಗದ ಕನ್ನಡ ಪರ ಸಂಘಟನೆಯ ಹುಡುಗರು ಆ ಕಾರ್ಯಕ್ರಮಕ್ಕೆ ಹೋಗಿ ನೀವೇನೂ ಮಾತಾಡಬೇಡಿ, ದೊಡ್ಡ ದೊಡ್ಡ ನೀವು ಘೋಷಣಾ ಪತ್ರ ಇಟ್ಕೊಳ್ಳಿ, ಡ್ರಾಯಿಂಗ್ ಶೀಟ್ಸಲ್ಲಿ ನಮ್ಮ ಹಕ್ಕೊತ್ತಾಯಗಳನ್ನು 6 ಹಕ್ಕೊತ್ತಾಯಗಳನ್ನು ಬರೀರಿ ಅಂತ ಹೇಳಿದ್ದೆ. ಆಮೇಲೆ ಅವರು ಅದನ್ನೇ ಮನವಿ ಪತ್ರ ಅಂತ, ಅದು BJP ಇದು ಜನತಾ ರಂಗದ ಕಾರ್ಯಕರ್ತರ ಸಭೆ ಅದು. ಅಲ್ಲೇ ಅವರು ಇದು ಮಾಡೋಕ್ಕೆ ಹೋದರು, ಕೊಡೋಕ್ಕೆ ಹೋದರು. ಅವ್ರೇನು ಅಂದ್ಕೊಂಡು ಇದು ಮುಗ್ಧರು ಅಂದ್ಕೊಂಡಿದ್ರು. ನಾನು ಗಮನ ಸೆಳೆಯೋಕ್ಕೆ ಈ ಐಡಿಯಾ ಹೇಳಿದ್ದು. ಆಮೇಲೆ ಹಾಗಲ್ಲಪ್ಪ, ನೀವು ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತಂದರು ಮುಖ್ಯಮಂತ್ರಿಗಳು. ನಾನು ಬೆಂಗಳೂರಲ್ಲಿದ್ದೆ, ಹೇಳಿದ್ರು. ಸರಿ, ಅವ್ರದ್ದು ಬಂದು ಒಂದು ಸಮಯ ಅನ್ನೋದು ನಿಗದಿಪಡಿಸಿದ್ರು. ಆಮೇಲೆ ಆ ನಿಯೋಗದ ನಾಯಕತ್ವವನ್ನು ನಾನೇ ವಹಿಸಿದೆ. ಏನೇನಾಗಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಇದನ್ನು ಕೊಟ್ವಿ. ಅವರು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ರು ಅಂದರೆ, ಸರ್ಕಾರದ 7 ಕಾರ್ಯದರ್ಶಿಗಳನ್ನು, ಸೆಕ್ರೆಟರೀಸ್ ಟು ದ ಗೌರ್ಮೆಂಟ್ ಅಂತ ಬರುತ್ತೆ, ಆ ಥರದ 7 ಜನರನ್ನು ಕರೆಸಿದ್ರು. ಆಮೇಲೆ ಆಗ ಹೋಮ್ ಮಿನಿಸ್ಟರ್ ಆಗಿದ್ದರು ಕೃಷ್ಣಾರೆಡ್ಡಿ ಅಂತ, ಅವರು ಗೃಹ ಸಚಿವರನ್ನು ಸಭೆಗೆ ಕರೆದಿದ್ರು. ಮತ್ತು ಅವರ ಆಪ್ತ ಕಾರ್ಯದರ್ಶಿ ಇವ್ರನ್ನೆಲ್ಲ ಕರೆದು 1.5 ಗಂಟೆ ಆ ಸಭೆ ಆಯಿತು. 1 ಗಂಟೆ 32 ನಿಮಿಷಗಳ ಸುದೀರ್ಘವಾದ ಸಭೆ. ಅಲ್ಲಿ ಅಧಿವೇಶನ ನಡೀತಿದೆ, ಮುಖ್ಯಮಂತ್ರಿಗಳು ಅಲ್ಲಿಲ್ಲದೆ ನಮ್ಮ ಮಾತುಗಳನ್ನು ಕೇಳಿದ್ರು. ಅಲ್ಲಿ ನಾನು ಒಂದು ಮಾತು ಹೇಳಿದೆ, ಕೋಲಾರದ ಬೆಮಲಲ್ಲಿ ಒಂದು ಕನ್ನಡ ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ, ಅದನ್ನು ಸರ್ಕಾರ ನಡೆಸ್ತಾ ಇದೆ. ಸರ್ಕಾರ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ನಡೆಸಬಾರ್ದು, ಆದರೂ ನೀವು ನಡೆಸ್ತಾ ಇದ್ದೀರಿ, ಅಲ್ಲಿ ಒಂದು ಕನ್ನಡ ಮಾಧ್ಯಮ ತರಗತಿಯನ್ನು ತೆಗೀರಿ. ಆಮೇಲೆ ಇಂಗ್ಲೀಷ್ ಮಾಧ್ಯಮ ತರಗತಿನ ಮುಚ್ಚಿಬಿಡ್ಬೇಕಾ ಅಂತಂದರು. ಮುಚ್ಚೋ ಅಗತ್ಯ ಇಲ್ಲ, ಅದು ಇರಲಿ, ಕನ್ನಡ ಮಾಧ್ಯಮ ಶಾಲೆಯನ್ನು ತೆಗೀರಿ ಅಂತಂದು. ಶಾಲೆ ಎಲ್ಲ ಒಂದು ತರಗತಿಯನ್ನು ಯಾರು ಬರ್ತಾರೆ ಅಂತ, ವಿದ್ಯಾರ್ಥಿಗಳನ್ನು ನಾವು ಕೊಡ್ತೇವೆ, ಆ ಜವಾಬ್ದಾರಿ ತಗೊಳ್ತೇವೆ ಅಂತ. ಸೋಮವಾರ ಹೇಳಿದ್ದು, ಶುಕ್ರವಾರ ಒಂದು ತರಗತಿ ಪ್ರಾರಂಭ ಆಗುತ್ತೆ. ಈ ಕನ್ನಡ ಇಂಗ್ಲೀಷ್ ಮಾಧ್ಯಮದಲ್ಲಿರೋ ವಿದ್ಯಾರ್ಥಿಗಳು 12 ಜನರನ್ನು ಬೆಮಲ್ ಕಾರ್ಮಿಕರನ್ನು ಒಪ್ಪಿಸಿ ಅವ್ರ ಮಕ್ಕಳನ್ನು ಕನ್ನಡ ಶಾಲೆಗೆ ಹಾಕ್ಸೋ ಕೆಲಸ ಮಾಡಿದ್ವಿ. ಮಂಗಳವಾರ, ಬುಧವಾರ, ಗುರುವಾರ 3 ದಿನ ನಮಗೆ ಮಧ್ಯೆ ಸಮಯ ಇದ್ದಿದ್ದು. ಅಲ್ಲೊಂದು ಕನ್ನಡ ಶಾಲೆ, ಕನ್ನಡ ತರಗತಿ ಪ್ರಾರಂಭ ಆಯಿತು. ಆಮೇಲೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿತರಣಾ ಸಮಾರಂಭ
ಲಾಲ್ಬಾಗಲ್ಲಿ ಮಾತ್ರ ಆಗ್ತಾಯಿತ್ತು, ಬೆಂಗಳೂರಲ್ಲಿ ಅಷ್ಟೇ ಹೌದು ಆಗ್ತಿತ್ತು. ಹೌದು. ಆವಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳು, ಇನ್ನು ಮುಂದೆ ಬೇರೆ ಬೇರೆ ಊರುಗಳಲ್ಲಿ ಮಾಡ್ತೇವೆ ಅಂತ. ಅದನ್ನು ಹಿಡ್ಕೊಂಡು ಕೋಲಾರದಲ್ಲಿ ಮಾಡಿ ಮೊದಲು, ಬೆಂಗಳೂರು ಇವಾಗ ಆಗಿದೆಯಲ್ಲ ಅಂತ. ಇಲ್ಲ, ವಾರ್ತಾ ಸಚಿವರು ಆಳ್ವ ಅವರು, ಅವರ ಇದರಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ, ಅವ್ರು ಒಪ್ಕೊಂಡ್ರೆ ನನ್ನ ಅಡ್ಡಿ ಇಲ್ಲ ಅಂದರು. ಸರಿ, ಅವರನ್ನು ಭೇಟಿಯಾಗಿ ಸದನದಲ್ಲಿದ್ದರು. ಚೀಟಿ ಕೊಟ್ಟು ಕೂಡಲೇ ಪುಣ್ಯಾತ್ಮ ಅವರು ಬಂದು ಏನು ಅಂದರು, ಮುಖ್ಯಮಂತ್ರಿಗಳು ಒಪ್ಕೊಳ್ಳೋದಾದರೆ ನಂದೇನಿದೆ ತಕರಾರು, ಕೋಲಾರದಲ್ಲಿ ಆಗಲಿ ಬಿಡಿ ಅಂದರು. ಸೊ ಮೊದಲ ಬಾರಿಗೆ ಬೆಂಗಳೂರಿನಿಂದ ಹೊರಗೆ ಕೋಲಾರದಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿತರಣಾ ಸಮಾರಂಭ ಆಗೋ ಹಾಗೆ ಆಯಿತು. ಇನ್ನೂ ಬೇರೆ ಬೇರೆ ಹಕ್ಕೊತ್ತಾಯಿಗಳನ್ನು ನಾವು ಕೊಟ್ಟಿದ್ವಿ, ಎಲ್ಲವನ್ನು ಕೂಡ ಗಮನ ಹರಿಸ್ತೇನೆ ಅಂತ ಹೇಳಿದ್ರು. ಆಮೇಲೆ ಕೆಲವು ವಿಚಾರಗಳನ್ನು, ಇದು ಸಾಹಿತಿಗಳ ಕಲಾವಿದರ ಬಳಗ ಇದೆ, ರಾಜ್ಯ ಮಟ್ಟದ ಬಿಟ್ಬಿಡಿ, ನಿಮ್ಮ ಕೋಲಾರದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು ಅಂತ ಹೇಳಿ ತುಂಬ ಸೌಜನ್ಯದಿಂದ ನಡ್ಕೊಂಡ್ರು. ಆಮೇಲೆ ಒಂದು ಮಾತು ಹೇಳಿದರು, ಕೆ ರಾಜ್ಕುಮಾರ್ ಅವ್ರ ಮಾತೃಭಾಷೆ ತೆಲುಗು ಆದರೂ ಕೂಡ ಅವರು ಅಭಿಮಾನದಲ್ಲಿ ತುಂಬ ಗಟ್ಟಿಯಾಗಿದೆ ಅವರ ಅಭಿಮಾನ ಅಂತ ಹೇಳಿಬಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ವೀರೇಂದ್ರ ಪಾಟೀಲ್ನ ಅವರ ಮುಖ್ಯಮಂತ್ರಿಗಳಾಗಿದ್ದಾಗ ಭೇಟಿಯಾಗಿದ್ವಿ. ವೀರೇಂದ್ರ ಪಾಟೀಲ್ನ ಭೇಟಿಯಾಗಿದ್ದಾಗ ಒಂದು ಮಾತು ಬಂತು, ಆಡಳಿತದಲ್ಲಿ ಕನ್ನಡಕ್ಕೆ ಅನುಷ್ಠಾನ ಮಾಡೋದಕ್ಕೆ ಒಂದು ಸಮಿತಿ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳೋದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ಶಿಫಾರಸುಗಳನ್ನು ಜಾರಿ ಮಾಡಲಿಕ್ಕೆ ಒಂದು ಸಮಿತಿ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ ನೀವು, ಪಾಟೀಲ್ರು ಹೇಳಿದ್ದು. ಇದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ, ಎರಡೂ ಅಂಶಗಳನ್ನು ನೋಡ್ಕೊಳ್ಳೋದಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿ ಮಾಡೋಣ ಅಂದರು. ಅವರು ತುಂಬ ಮಿತವ್ಯಯವನ್ನು ಸಾಧಿಸ್ತಾ ಇದ್ರು, ಪ್ರಾಮಾಣಿಕತೆ ಇತ್ತು ಅದರಲ್ಲಿ, ಬೇರೆ ಇದರಲ್ಲಿ ದುಂದುವೆಚ್ಚ ಮಾಡ್ತಿರ್ಲಿಲ್ಲ. ಆಗಲಿ ಸರ್ ಅಂತ ಹೇಳಿದೆ. ನಾನೇ 2 ಆಗಲೇಬೇಕು ಅಂದೆ. ಆಮೇಲೆ ಅವ್ರು ಹೇಳಿದಾಗ ಆಗಲಿ ಅಂದೆ. ಆ ನಿಯೋಗದಲ್ಲಿ ಎಂ ವಿ ಸೀತಾರಾಮಯ್ಯನವರು, ಚಿದಾನಂದ ಮೂರ್ತಿಯವರು, ಎಂ ವಿ ಸೀತಾರಾಮಯ್ಯನವರು ಇರಲಿಲ್ಲ, ಚಿದಾನಂದ ಮೂರ್ತಿಯವರು, ಪಿ ವಿ ನಾರಾಯಣನು, ಜಿ ಕೆ ಸತ್ಯ, ಹೀಗೆ ಹಿರಿಯರು ಒಂದು 6-7 ಜನ ಇದ್ವಿ, ನಾನು ಕೂಡ ಇದ್ದೆ. ಆಮೇಲೆ ಶಾಲೆಗಳಲ್ಲಿ ಇಂಗ್ಲೀಷನ್ನು 3ನೇ ತರಗತಿಯಿಂದ ಕಲಿಸ್ಬೇಕು ಅಂತ ಒಂದು ಒತ್ತಾಯ ಬಂದಾಗ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ ಒಂದು ಸಭೆ ಕರೆದಿದ್ರು. ಆವಾಗ ನಾನು ಕೂಡ ಆ ಸಭೆಗೆ ಹೋಗಿದ್ದೆ. ತುಂಬ ದೊಡ್ಡ ಸಭೆ. ಅಲ್ಲಿ ನಾನು ನನ್ನ ಅಭಿಪ್ರಾಯ ಹೇಳಿದೆ, ಇದನ್ನು ನೆನೆಗುದಿಗೆ ಬಿಟ್ಟುಬಿಡಿ, ಒಂದು ಸಮಿತಿ ಮಾಡಿ ಕೈ ತೊಳ್ಕೊಳ್ಳಿ, ಇದನ್ನು ಮಾಡ್ಬೋದಾ ಬೇಡವಾ ಹೇಗೆ ಅಂತ ಹೇಳಿದೆ. ಕೊನೆಗೆ ಅವ್ರು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರೇ ಪದಚ್ಯುತರಾದ್ರಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರನ್ನು ಕೂಡ ಈ ಕೆಲಸಕ್ಕೊಂದ್ಸಲ ಭೇಟಿಯಾಗಿದ್ದೆ. ಒಂದು ವಿಶೇಷ ಅಂತಂದರೆ, ದೇವೇಗೌಡರು 1992ರಲ್ಲಿ ಅವರು ಸಂಸದರಾಗಿದ್ದರು, ಲೋಕೋಪಯೋಗಿ ಸಚಿವರಾಗಿದ್ದರು, ರಾಜೀನಾಮೆ ಕೊಟ್ಟರು, ಬೇರೆ ಇದ್ದು ಆಮೇಲೆ ಸಂಸದರಾಗಿದ್ದರು. ಸಂಸದರಾದಾಗ ಅವರು 26 ಅಂಶಗಳ ಒಂದು ಮನವಿ, ಕರ್ನಾಟಕಕ್ಕೆ ಕೇಂದ್ರದಿಂದ ಏನಾಗಬೇಕು ಅಂತ ಹೇಳಿ ಒಂದು ಮನವಿ ಪತ್ರ ಕೊಟ್ಟು 72 ಜನ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ವಿಜ್ಞಾನಿಗಳಿಂದ ಸಹಿ ಹಾಕ್ಸಿದ್ರು. ಅದನ್ನು ಪುಸ್ತಕ ಮಾಡಿದರು, ಅಚ್ಚಾಕ್ಸಿದ್ರು. ಅದು ಹಾಕಿ ಆಗಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ಕೊಟ್ಟರು. ಆಮೇಲೆ ಇನ್ನೂ ಒಂದಷ್ಟು ಅಂಶಗಳು ಸೇರಿಸಬೇಕಾಗಿತ್ತು ಅಂತ ಅವರಿಗೆ ಬೇರೆಯವರು ಹೇಳಿದ್ರಂತೆ. ಅದಕ್ಕೆ ಒಂದು ಸಭೆಯನ್ನು ಕರೆದಿದ್ರು. ಅವರು ಕನ್ನಡ ವಿಕಾಸ ವೇದಿಕೆ ಅಂತ ಒಂದು ಸಂಘಟನೆ ಮಾಡಿಕೊಂಡಿದ್ರು. ಆ ವಿಕಾಸ ವೇದಿಕೆಯಿಂದ ನನಗೂ ಆಹ್ವಾನ ಬಂದಿತ್ತು. YSV ದತ್ತ ಅವರು ನನ್ನ ಸ್ನೇಹಿತರು, ಅವರು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು. ಅಲ್ಲೂ ಅಷ್ಟೇ, ಬೀದರಿಂದ ಚಾಮರಾಜನಗರದವರೆಗೆ, ಕಾರವಾರದಿಂದ ಕೋಲಾರದವರೆಗೆ ಎಲ್ಲ ಪ್ರದೇಶಗಳ ಹಿರಿಯರನ್ನು, ಕನ್ನಡ ಇವರನ್ನು, ಸಂಗೀತಗಾರರನ್ನು ಹೀಗೆ ಕರೆಸಿ ಏನಾಗಬೇಕು ಅಂತ ಕೇಳಿದ್ರು. 64 ಜನ ಆ ಸಭೆಗೂ ಬಂದಿದ್ದು. ಹೆಗಡೆಯವ್ರ ಸಭೆಗೂ 64, ಇಲ್ಲಿ ಸಭೆಗೂ ಹಾಜರಾಗಿದ್ದಿದ್ದು 64 ಜನ. ನಾನು ಈ ಸಲ ಏನು ಮಾಡಿದೆ, 6ನೇವನಾಗಿ ಮಾತಾಡಿದೆ. ಮೊದಲೆಲ್ಲ ದೇವೇಗೌಡರು ಯಾರಾದರೂ ಹಿರಿಯರು ಬರ್ತಾರೆ, ಹೋಗಿ ಕರ್ಕೊಂಡು ಬರೋದು, ಬಾಗಿಲತ್ರ ಬನ್ನಿ ಅನ್ನೋದು, ಹೀಗೆಲ್ಲ ಇತ್ತು. ಅವ್ರು ಸೆಟ್ಲ್ ಆದಮೇಲೆ ಅಲ್ಲಿ ಯಾರೂ ಕೂಗೋದಿರಲಿಲ್ಲ, ಇವ್ರು ಮಾತಾಡಿ ಇವ್ರು ಮಾತಾಡಿ, ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರು. 4 ನಿಮಿಷ ಮಾತಾಡಬೇಕು ಕರ್ನಾಟಕಕ್ಕೆ ಆಗಿರೋ ಅನ್ಯಾಯಗಳ ಬಗ್ಗೆ ಅಂದರು. ಸೊ ನಾನು ನಿಂತ್ಕೊಂಡು 6ನೇವನು ಎಲ್ಲ ಕ್ಷೇತ್ರಗಳ ಅನ್ಯಾಯಗಳನ್ನು ಇಲ್ಲಿ ಹೇಳೋಕ್ಕಾಗಲ್ಲ, ಪುನರಾವರ್ತನೆ ಆಗುತ್ತೆ. ಸಮೂಹ ಮಾಧ್ಯಮಗಳ ವಿಚಾರದಲ್ಲಿ ಕನ್ನಡಕ್ಕೆ ಅನ್ಯಾಯ ಎಲ್ಲೆಲ್ಲಾಗಿದೆ, ಏನೇನಾಗಿದೆ, ಪರಿಹಾರಗಳೇನು, ಎಲ್ಲಿ ಕಂಡ್ಕೋಬೇಕು ಅಂತ ನಾನು ಅಂಕಿ ಅಂಶಗಳ ಸಮೇತ ನನ್ನ ಮಾತುಗಳನ್ನು ಮಂಡಿಸಿದೆ. ಆವಾಗ ದೇವೇಗೌಡರು ಮುಂದಿನ ಸಾಲಲ್ಲೇ ಕೂತು
ಕೇಳ್ತಾಯಿದ್ರು. ಕಾರ್ಯಕ್ರಮ ಆದಮೇಲೆ ಬಹಳ ಜನ ಅಭಿನಂದಿಸರು. HR ಲೀಲಾವತಿ ಅಂತ ಹಿರಿಯರು ಬಂದಿದ್ದರು, ಭಾಳ ಪ್ರಾಜ್ಞರು ಬಂದಿದ್ದರು, ಭಾಳ ಚೆನ್ನಾಗಿ ಮಂಡಿಸಿದರೆ ಅಂಕಿಅಂಶಗಳ ಸಮೇತ ತುಂಬ ಖಚಿತವಾಗಿ ನೀವು ಅವರಿಗೆ ಮನಸ್ಸಿಗೆ ನಾಟೋ ಹಾಗೆ ಹೇಳಿದ್ರಿ ಅಂತ. ನಾವು ಹೊರಟು ಬರ್ತಿರೋವಾಗ ದೇವೇಗೌಡರು ನನ್ನ ಹಿಂದೆ ಬರ್ತಾಯಿದ್ರು. ರೀ ಇವರೇ ಅಂತ ಕರೆದು ಯಾರನ್ನೋ ಕರೀತಿದ್ದಾರೆ ಅಂದ್ಕೊಂಡೆ. ಆಮೇಲೆ ಪಾಪ ನಾನು ಹೊಸಲು ದಾಟಿದೆ, ಅವರು ದಾಟಿ ಬಂದು ಭುಜದ ಮೇಲೆ ಕೈ ಇಟ್ಟು ನಿಮ್ಮನ್ನೇ ಕೂಗಿದ್ದು ಅಂದರು. ಕ್ಷಮಿಸಿ ಸರ್, ಗೊತ್ತಾಗಲಿಲ್ಲ ಅಂದೆ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಂದೆ. ಆಮೇಲೆ ಮಾತಾಡಿ ಸರ್ ಅಂದೆ. ಅಯ್ಯೋ ಹುಚ್ಚಪ್ಪ, ಇಲ್ಲಿ ನಿಂತ್ಕೊಂಡಲ್ಲ, ತುಂಬ ಮಾತಾಡೋದಿದೆ, ಮನೆಗೆ ಬನ್ನಿ, ನೀವಿವತ್ತು ಮಾತಾಡಿದ್ದೆಲ್ಲ ಬರ್ಕೊಂಡು ತಗೊಂಡು ಬನ್ನಿ. ನಾನು ಈ ಸಲ ಪ್ರಧಾನಮಂತ್ರಿಗಳಿಗೆ PV ನರಸಿಂಹರಾಯರಿಗೆ ಕೊಡೋ ಮನವಿ ಪತ್ರದಲ್ಲಿ ಆ ಅಂಶಗಳನ್ನು ಸೇರಿಸ್ತೇನೆ. ಇನ್ನೂ ಏನು ಸೇರಿಸ್ಬೇಕು ಅನ್ನೋದು ನಿಮಗೆ ಒಂಥರ ಬಹಳ ಮಾಹಿತಿ ಇರುತ್ತೆ ಅಂದ್ಕೊಳ್ತೀನಿ, ಮನೆಗೆ ಬನ್ನಿ ಮಾತಾಡೋಣ ಅಂದರು. ಮತ್ತು ಮನೆಗೆ ಹೋಗಲಿಲ್ಲ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದ್ಸಲಿ ಅವರಿಗೆ ಮನೆಗೆ ಹೋಗಬೇಕಾಗಿ ಬಂತು. ನಾನು ಕನ್ನಡ ಪರವಾದ ಸಿರಿಗನ್ನಡಂ ಗೆಲ್ಗೆ ಅಂತ ಒಂದು ಕ್ಯಾಸೆಟ್ ತಂದಿದ್ದೆ. ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು, ಆಸ್ಥೆಯನ್ನು, ಅಕ್ಕರೆಯನ್ನು ಮೂಡಿಸೋ ಪ್ರಯತ್ನ. 2 ಹಳಗನ್ನಡ ಹಾಡುಗಳು ಕೂಡ ಅದರಲ್ಲಿ ಇದ್ದವು. ಎಲ್ಲ ಹಿರಿಯರು, ಪಂಪಂದೊಂದು, ಶ್ರೀ ವಿಜಯ ಅವನದೊಂದು, ಆಮೇಲೆ ಕುವೆಂಪು, GS ಶಿವರುದ್ರಪ್ಪನವ್ರದ್ದು, ಹೀಗೆ ಹಿರಿಯರ ರಚನೆಗಳದರಲ್ಲಿ ಇದ್ದವು. 8 ಜನ ಸಾಹಿತಿಗಳು 8 ಹಾಡುಗಳನ್ನು ಪರಿಚಯ ಮಾಡಿದರು. ಹಾಗಾಗಿ ಅವ್ರ ಧ್ವನಿ ಸಿಗ್ತಾ ಇತ್ತು. C. ಅಶ್ವಥ್, ರತ್ನಮಾಲಾ ಪ್ರಕಾಶ್, BR ಛಾಯಾ, ಅತ್ರಿ, ರಾಜು ಅನಂತ ಸ್ವಾಮಿ, ಪುತ್ತೂರು ನರಸಿಂಹನಾಯಕ್ ಹಾಡಿದ್ದು. ನನ್ನ ಹಾಡನ್ನು ಮಕ್ಕಳ ಕೈಯಲ್ಲಿ ಹಾಡಿಸ್ದೆ. ನಾನೊಂದು ಹಾಡು ಬರೆದಿದ್ದೆ, ಕನ್ನಡದ ಕೆಲಸಕ್ಕಾಗಿ, ಕನ್ನಡದ ಋಣ ತೀರಿಸಲಿಕ್ಕೆ ಬನ್ನಿ, ತಾಯ ಹಾಲ ಋಣವ ತೀರಿಸಲು ಬನ್ನಿ ಅಂತ. ಸ್ವಾಗತ ಗೀತೆ ಕನ್ನಡಕ್ಕೆ ಅಂತಿರಲಿಲ್ಲ, ಅದೊಂದು ಬರೆದೆ, ಮಕ್ಕಳು ಹಾಡಿದ್ರು ಅದನ್ನು. ಸೊ ತುಂಬ ಜನಪ್ರಿಯ ಆಯಿತು. ಅದನ್ನು ನೋಡಿದ ಮೊಯ್ಲಿಯವರು ತಮ್ಮ ಒಂದು ಧ್ವನಿ ಸುರುಳಿಯನ್ನು ನಿಮ್ಮ ಸಂಸ್ಥೆಯಿಂದ ತನ್ನಿ. ಇಲ್ಲ ಸರ್, ಇದೊಂದೇ ನಾನು ಮಾಡಿರೋದು, ನಾನು ಬೇರೆ ಕಂಪನಿಗಳ ಜೊತೆ ನಾನು ಮಾತಾಡ್ತೇನೆ ಅಂತ ಹೇಳಿ ಬಂದೆ. ಸೊ ಮಾಜಿಗಳಾಗಿದ್ದಾಗ ತುಂಬ ಜನರನ್ನು ಭೇಟಿ ಮಾಡಿದ್ದೇನೆ. ಅದು ಅಲ್ಲ, ಒಟ್ಟು ಕನ್ನಡದ ಕೆಲಸಕ್ಕಾಗಿ ದೇವೇಗೌಡರು ನನ್ನನ್ನು ಮಾತಾಡಿದ್ದು, ರಾಮಕೃಷ್ಣ ಹೆಗಡೆ ಅವರು ಮಾಡಿದ್ದು, ವೀರೇಂದ್ರ ಪಾಟೀಲ್ರ ಇದು ಭಾಳ ಸ್ಮರಣೀಯವಾದ ಅನುಭವಗಳು, ಸಂಗತಿಗಳು.